ಜನರಿಗೆ ಹೋಗಲಾಡಿಸೋದು ಹೆಂಗಪ್ಪ? ತಾಯಿ ಹಾಲು ವಿಷ ಆದರೆ ಏನು ಮಾಡೋದು? ಸತ್ತು ಹೋಗೋದಷ್ಟೇ ಕೊಡೋದು. ಬೇಲಿನಿಂದ ಹೊಲ ಮೇಲೆ ನಾವೇನು ಮಾಡೋರು? ಹಂಗಾಗ್ಯದ. ಅದಕ್ಕೆ ಸರ್ಕಾರದ ಭಾಳ ಜವಾಬ್ದಾರಿ. ಸರ್ಕಾರ ಇವತ್ತು ಬೇಲಿ, ಸರ್ಕಾರ ಇವತ್ತು ತಾಯಿ, ಅದೇ ಭ್ರಷ್ಟ ಆಗ್ಯದ. ಅದ ಅಧಿಕಾರ ಹಿಡಿಬೇಕಾದ್ರೆ ರೊಕ್ಕ ಹಚ್ತದೆ, ಸರಾಯಿ ಹಚ್ತದೆ, ಭೂಮಿಗಳು ಮಾಡಿ ಹೇಳ್ತದೆ. ಗೆದ್ದು ಬಂದ ಮೇಲೆ ಭೂಮಿಗಳತನ ಮತ್ತೊಂದು ಗಳತನ ಮಾಡಿ ದುಡ್ಡು ಕಳಿಸ್ತದೆ. ಮತ್ತು ಅವ್ರ ಅಧಿಕಾರಕ್ಕೆ ಬರ್ತಾರೆ. ಅವ್ರು ಹೆಂಗೆ ಸ್ವಚ್ಛ ಆಡಳಿತ ಕೊಡಲಿ, ಆದರ್ಶ ಆಡಳಿತ ಕೊಡಲಿ, ಶ್ರೇಷ್ಠ ಆದರ್ಶ ಕೊಡಲಿ ಅಂದ್ರೆ ಹೆಂಗೆ ಸಾಧ್ಯದೇನು ರೀ? ಅವ್ರು ಕೇಳ್ತಾರೆ ಸರಳವಾಗಿ. ಹೀಗೆ ಒಬ್ಬರು ಅಧಿಕಾರದಲ್ಲಿದ್ದಂಥ ಒಬ್ಬ ಶಾಸಕನ್ರಿ, ಒಬ್ಬ ಸಚಿವನ್ರಿ ಜನ ಹೋಗಿ ಇಲ್ಲರಿ ಇಲ್ಲಿ ಭ್ರಷ್ಟಾಚಾರ ಹಂಗಾಗಿದ್ರಿ ಹಿಂಗಾಗಿದ್ರಿ ಅದನ್ನು ತಡೀರಿ ಮಾಡಿರಿ. ಆಗ ಸಹಜ ಸಚಿವರು ಅಥವಾ ಮತ್ತಾರು ಅಂದರು, ರಾಜಕೀಯ ನಾಯಕರು, ಅಲ್ಲ ರೀ ನಿಮ್ಮ ಕ್ಷೇತ್ರದಲ್ಲಿ ಗುಡಿ ಗುಂಡಾರ ಮಾಡಿದ್ದೀವಿ, ನಿಮಗೆ ಸಹಾಯ ಹಂಚಿದ್ದೀವಿ, ಎಲ್ಲ ಮಾಡಿದ್ದೀವಿ, ಅದನ್ನ ಯಾವುದೋ ದಿವಾಳಿ ಅಂತೈತಿ. ದಿವಾಳಿದ ಕಾರಣ ಯಾರು? ನೀವ ಪ್ರಾಮಾಣಿಕವಾಗಿ ಯೋಗ್ಯರಿಗೆ ಮತ ಮಾಡಿದ್ದೀರಪ್ಪ ಅಂತಂದ್ರೆ ಅದ್ಯಾಕೆ ಹಾಳಾಗ್ತಿತ್ತು? ನಾವು ಹೌದಪ್ಪ, ಮತ್ತು ಇನ್ನು ಏನು ಮಾಡ್ತೀವಿ? ಬೇಡ್ತೀರಿ 500,000 ಗುಡಿ ಗುಂಡಾರ ಹುಡುಕಿ ಕೇಳ್ತೀರಿ, ಕ್ವೈಟ್ನಿ. ಮತ್ತು ಈಗ ಭ್ರಷ್ಟಾಚಾರ ಆಗೈತ್ರಿ, ಅದು ಇದಾಗೈತ್ರಿ, ದಿವಾಳಿ ಆಗ್ತೈತಿ, ದಿವಾಳಿ ಹೇಳೋದದ. ಅದಕ್ಕಾಗಿ ಈಗ ಇದಕ್ಕೆ ಇದೇ ಉತ್ತರ ನೇರವಾಗಿ ಬಂದಿದ್ದು. ಅದಕ್ಕಾಗಿ ಇವತ್ತು ಸರ್ಕಾರ ಅನ್ನುವಂಥದ್ದು ಎಚ್ಚರಿಂದ ಇರಬೇಕಾಗಿದ್ರೆ ಮತದಾರ ಮೊದಲು ಭ್ರಷ್ಟ ಆಗೋದು ತಪ್ಪಬೇಕು. ಮತದಾರ ಎಲ್ಲಿವರೆಗೆ ದುಡ್ಡು ತೊಗೊಳ್ತಾನ, ಸಾರಾಯಿ ತೊಗೊಳ್ತಾನ, ತನ್ನ ತಾ ಮಾರ್ಕೊಳ್ತಾನ, ಅಲ್ಲಿ ತನಕ ಇಂಥ ಸರ್ಕಾರ ಇರೋಣ, ಪರ್ಸನಲ್ ಸರ್ಕಾರ ಇರೋದನ, KPS ಅಂತೆ. ನೋ, ನೆವರ್ ಚೇಂಜ್. ಏನಂತೀರಿ ಇದಕ್ಕೆ? ನಾನು ಸುಳ್ತಾ ಇದ್ದೀನಿ. ಎಂದೂ ಬದಲಾಗೋದಿಲ್ಲ. ಇದೆ ಭ್ರಷ್ಟಾಚಾರ ಮುಂದುವರಿದು. ಯಾಕಂದ್ರೆ ನಾವು ರೊಕ್ಕ ತೊಗೊಂಡು ಆಯ್ಕೆ ಮಾಡಿರ್ತೀವಿ. ಆ ಪಾಪ ಅವ್ನು ದುಡ್ಡು ಕಳಿಸ್ಬೇಕಾಗ್ಯದ. ಅವೇನು ಮಾಡ್ತಾನೆ? ಪರ್ಸೆಂಟೇಜ್ ವ್ಯವಹಾರ ಮಾಡ್ತಾನೆ. ಮತ್ತು ಸೆಲೆಕ್ಷನ್ದಾಗ ನಮ್ಗೆ ಇಷ್ಟು ಪರ್ಸೆಂಟ್ ಬೇಕಪ್ಪ ಅಂತ ಹೇಳ್ತಾನೆ. ಅದಕ್ಕಾಗಿ ಇವತ್ತು DC ಆಗಿರ್ಬೋದು, ಇಲ್ಲ ಅಂತಲ್ಲ, ಈ DYSP, ಪೊಲೀಸ ಮತ್ತು PSI, ಅದೇ ಕಡೆ ಇನ್ನೂ ಎಲ್ಲ ಜಾಬ್ಗಳಿಗೆ 10 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ, 50 ಲಕ್ಷ ರೂಪಾಯಿ ದಂಧೆ ಮಾಡಿಬಿಟ್ಟಿದ್ದಾರೆ. ದಂಧೆ. ಇದಕ್ಕೆ ರೊಕ್ಕ ತೊಗೊಂಡು ಓಟ್ ಹಾಕಿದ್ದು